ಈಶ್ವರಪ್ಪ ಬಂಡಾಯ ಶಮನಕ್ಕೆ ಅಗತ್ಯ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ದಾರೆ. ಈಶ್ವರಪ್ಪ ನಾಳೆ ಮೋದಿಯವರ ಕಾರ್ಯಕ್ರಮಕ್ಕೆ ಬರಬಹುದೆಂದ ಜೋಶಿ ಅವರು, ಈಶ್ವರಪ್ಪ ಮನವೊಲಿಕೆ ಮಾಡೋಕೆ ಬಹಳ ಸಮಯವಿದೆ. ಚುನಾವಣೆ ಇನ್ನು 40 ದಿನ ಇದೆ. ನಾಮಿನೇಷನ್ಗೆ 20 ದಿನ ಬಾಕಿ ಇದೆ. ಅಷ್ಟರಲ್ಲೇ ನಾವೆಲ್ಲ ಸೇರಿ ಮಾಡ್ತೀವಿ ಎಂದು ಜೋಶಿ ಅವರು ಹೇಳಿದ್ರು. ಅಷ್ಟರಲ್ಲೇ ಬದಲಾವಣೆ ಕೂಡ ಆಗ್ಬಹುದು ಅಂತ ಹೇಳಿದ್ರು. ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಹೆಸರು ಮುಂಚೂಣಿಯಲ್ಲಿದೆ. ರಾಷ್ಟ್ರೀಯ ನಾಯಕರ ತೀರ್ಮಾನ ಅಂತಿಮ ತೀರ್ಮಾನ. ಆದ್ರೆ ಶೆಟ್ಟರ್ ಹೆಸರೇ ಮುಂಚೂಣಿಯಲ್ಲಿದೆ ಎಂದು ಜೋಶಿ ಅವರು ಹೇಳಿದ್ರು. ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗುತ್ತೆ. ಕುಮಾರಸ್ವಾಮಿ ಗೃಹ ಸಚಿವರು ನಡ್ಡಾ ಭೇಟಿ ಮಾಡಿದ್ದಾರೆ. ಕುಮಾರಸ್ವಾಮಿ 3 ಸೀಟ್ ಕೇಳಿದ್ದಾರೆ ಅನ್ನೋ ಪ್ರಶ್ನೆಗೆ ಜೋಶಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಕೇಳೋದು ಸಹಜ ಎಂದ್ರು ಜೋಶಿ. ಅಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ಗೊತ್ತಿಲ್ಲ. ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡಲ್ಲ ಎಂದ ಜೋಶಿ ಅವರು ಹೇಳಿದ್ರು. ನಾನು ಅಧಿಕೃತವಾಗಿ ಇಂದು ಚುನಾವಣೆ ಪ್ರಚಾರಕ್ಕೆ ಆರಂಭಿಸಿದ್ದೇನೆ ಎಂದ್ರು ಜೋಶಿ ಅವರು. ಇವತ್ತು ಬೊಮ್ಮಾಯಿ ನಾವು ಸಭೆ ಮಾಡಿದ್ದೇವೆ. ಮುಂಬೈ ಕರ್ನಾಟಕದಲ್ಲಿ ಎಲ್ಲಾ ಸೀಟ್ ಗೆಲ್ಲಬೇಕು. ಇವತ್ತು ಒಟ್ಟು 4 ಸಭೆ ಮಾಡ್ತೇವೆ ಅಂತ ಹೇಳಿದ್ರು. ಇಲ್ಲ, ಇವತ್ತು ಶಿಗ್ಗಾಂವ್ ಮೀಟಿಂಗ್ಗಳು ಎಲ್ಲ ಆಯಾ ವಿಧಾನಸಭಾ ಕ್ಷೇತ್ರದ ಇಲ್ಲೇ ಅವ. ಶಿಗ್ಗಾಂವ್ದು ಮಾತ್ರ ಶಿಗ್ಗಾಂವದಲ್ಲಿದೆ. ನಮ್ಮ ಪ್ರಚಾರ ಮೊದಲಿಂದನೇ ನಡೆದದ್ದು ನೀವು ನೋಡ್ತಾ ಇದ್ದೀರಿ. ನಿನ್ನೆ ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ಇದರ ಒಂದು ರೂಪ ರೇಷೆ ಬದಲಾಗ್ತದೆ. ಅದು ಇವತ್ತಿನಿಂದ ಶುರು ಮಾಡಿದ್ದೀವಿ. ಇಂಟರ್ನಲ್ ಮೀಟಿಂಗ್ಗಳನ್ನ ಪಾರ್ಟಿ ಆಫೀಸ್ನಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು 3-4 ದಿವಸ ಬಿಟ್ಟು ಬಹಿರಂಗ ಪ್ರಚಾರ. ಯಾಕಂದ್ರೆ ನಮ್ಮದು ಭಾಳ ಸುದೀರ್ಘವಾದಂಥ ಚುನಾವಣೆ ಆಗಿದೆ ಈ ಸರ್ತೆ. ಸುಮಾರು ಇವತ್ತಿನಿಂದ ಲೆಕ್ಕ ಹಾಕಿದ್ರೆ 50 ದಿವಸಕ್ಕಿಂತ ಹೆಚ್ಚಿದೆ. ಹಾಗಾಗಿ ನಾನು ಆ ರೀತಿಯ ಪ್ಲ್ಯಾನಿಂಗನ್ನು ಇವತ್ತು ಮಾಡ್ತೀವಿ. ಬಟ್ ಬೇರೆ ಬೇರೆ ಚುನಾವಣೆಯ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಕೋಆರ್ಡಿನೇಷನ್ಗೆ ಸಂಬಂಧಿಸಿದಂತೆ ಏನೇನು ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ಕೂಡಿಸ್ಬೇಕು, ಅವರೆಲ್ಲರನ್ನೂ ಇವತ್ತು ಕೂಡಿಸಿ ಮಾತುಕತೆ ಮಾಡಿ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟು ಕಳಿಸ್ತಿದ್ದೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26. ಅಂದರೆ ಸುಮಾರು ಒಂದು ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ನಾನು ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್? ಗೊತ್ತಿಲ್ಲ, ನನಗೆ ಬರ್ಬೋದು ಅಂತ ಅಂದ್ಕೊಂಡೆ. ಸರ್, ಬೆಳಗಾವದ್ದೊಂದು ಭಾಳ ಚರ್ಚೆ ಆಗ್ತದೆ. ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗುತ್ತಾ ಸರ್? ಬೇರೆ ಬೇರೆ ಈಗ ನನಗೆ ಜಗದೀಶ್ ಶೆಟ್ಟರ್ಗೆ ಫೈನಲ್ ಅವ್ರ ಹೆಸರಲ್ಲಿ ಇದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮುಂದೇನು ನಮ್ಮ ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರು ಒಟ್ಟಿಗೆ ಜಗದೀಶ್ ಶೆಟ್ಟರ್ದು ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿರ್ತಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಪಾತ್ರನೂ ಏನಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಹೆಸರೇ ಮುಂಚೂಣಿಯಲ್ಲಿ ಇದೆ. ಕುಮಾರಸ್ವಾಮಿ ಅವ್ರ ದೆಹಲಿ ಭೇಟಿ ಎಷ್ಟು ಸೀಟು ಫೈನಲ್ ಆಗ್ಬೋದು? ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವ್ರಿಗೂ ಭೇಟಿಯಾಗಿಲ್ಲ. ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ. ಇವತ್ತು ಮಾತಾಡಿ ಹೇಳ್ತಾರೆ. ಅಲ್ಲ, ಅವರು ಕೇಳಿರ್ತಾರೆ. ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗತ್ತೆ. ಓಕೆ.